ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಎಲ್ಲ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ತಿರುಪತಿ. ನನ್ನ ಮಗನಿಗೆ ಮೊದಲನೇ ಸಲ ಮುಡಿ ಕೊಡಿಸ್ಬೇಕು, ಅದಕ್ಕೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋದಕ್ಕೆ 8 ಅವರ್ ಆಯಿತು, 10 ಅವರ್ ಆಯಿತು, 1 ಡೇ ಫುಲ್ ಆಯಿತು ಅಂತ ಹೇಳ್ತೀವಿ. ಆದರೆ ಬೇಗ ದರ್ಶನ ಆಗೋವಂಥದ್ದನ್ನ ನಮ್ಮ ಹಸ್ಬೆಂಡ್ ನೋಡ್ತಾ ಇದ್ದರು. ಬೇಗ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಟ್ರಾವೆಲ್ಸಲ್ಲೆಲ್ಲ ಹುಡುಕ್ತಾ ಇದ್ರು. ಯಾಕೆ ಅಂತ ಅಂದರೆ ಚಿಕ್ಕ ಮಗು ಇರೋದ್ರಿಂದ ಅವರು ಸ್ವಲ್ಪ ಬೇಗ ದರ್ಶನ ಆಗುವಂಥದ್ದು ಟ್ರಾವೆಲ್ಸ್ನಲ್ಲೆಲ್ಲ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು. ಬ್ಯಾಂಗ್ಳೂರಿಂದ ತಿರುಪತಿಗೆ 1 ಡೇ ಪ್ಯಾಕೇಜ್ ಟ್ರಿಪ್ ಅಂತ ಒಂದು ನೋಡಿದ್ವಿ. ದರ್ಶನನೂ ಅಷ್ಟೇ ಜಸ್ಟ್ 1 ಅವರಲ್ಲೇ ಮಾಡಿಸ್ತೀವಿ ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ ಈ ರೀತಿ ಪ್ಯಾಕೇಜ್ನಲ್ಲಿ ಹೋದರೆ ಮಾತ್ರ ಈ ಸ್ಪೆಷಲ್ ದರ್ಶನ್ 1 ಅವರ್ ಸ್ಪೆಷಲ್ ದರ್ಶನ್ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು TTD ಅವರೇ ಮಾಡಿರೋದು, ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರು ಏನಲ್ಲ ಅಂತ. ಡೈರೆಕ್ಟಾಗಿ ನಾವು ಬಸ್ಸಲ್ಲಿ ಹೋಗಲಿ, ಟ್ರೈನಲ್ಲಿ ಹೋಗಲಿ, ಕಾರಲ್ಲೇ ಹೋಗಲಿ, ಪ್ಯಾಕೇಜ್ ಕಡೆಯಿಂದ ಆದರೂ ಹೋಗಲಿ ಅಥವಾ ಯಾವ ರೀತಿ ಆದರೂ ಹೋಗಲಿ, ಅಲ್ಲಿ 1 ಇಯರ್ ಬಿಲೋ ಮಕ್ಕಳಿಗೆ ಈಸಿ ಆಗಲಿ ಅಂತ ಸುಪಥಮ್ ದರ್ಶನ್ ಅಂತ ಒಂದಿದೆ. 1 ಅವರಲ್ಲೇನೆ ದರ್ಶನ ಮಾಡ್ಕೊಂಡು ಬರಬಹುದು. 1 ಇಯರ್ ಬಿಲೋ ಇರೋ ಮಕ್ಕಳಿಗೆ ಈಸಿಯಾಗಿ ದರ್ಶನ ಮಾಡ್ಕೊಂಡು ಬರಲಿ ಅಂತ ಅವರ ತಂದೆ ತಾಯಿ ಮತ್ತು ಒಂದು ಮಗುಗೆ ಸುಪಥಮ್ ದರ್ಶನ್ ಅಂತ ಎಂಟ್ರಿ ಇದೆ. ಜಸ್ಟ್ 60 ನಿಮಿಷದಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರಬಹುದು. ನಾವು ಪ್ಯಾಕೇಜ್ ಕಡೆಯಿಂದ ಹೋಗಿದ್ವಿ, 1 ಡೇ ತಿರುಪತಿ ದರ್ಶನ ಅಂತ ಹೇಳಿಬಿಟ್ಟು. ಎಲ್ಲ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲೂ ಈ ಒಂದು ಟ್ರಿಪ್ ಡೀಟೇಲ್ಸ್ ಇದ್ದೇ ಇರುತ್ತೆ. ಏನಪ್ಪ ಈ ಟ್ರಿಪ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಅಂದರೆ, ಬೆಳಗ್ಗೆ 5 o'clockಗೆ ಕಾರಲ್ಲಿ ಡೋರ್ ಪಿಕಪ್ ಮಾಡಿ ಟೆಂಪಲ್ಸ್ ಎಲ್ಲ ತೋರಿಸ್ಕೊಂಡು ವಾಪಸ್ 11 o'clock ಅಷ್ಟರಲ್ಲಿ ತಂದು ಬಿಡ್ತಾರೆ ಅಂತ. ಫುಡ್ಡೆಲ್ಲ ನಾವೇ ತೊಗೋಬೇಕು. ಬೆಳಗ್ಗೆನೇ ನಾನು ನನ್ನ ಹಸ್ಬೆಂಡ್ ಪಾಪು ಎಲ್ಲ ಹೊರಟ್ವಿ. ದೆನ್ ಒಂದು 10 o'clock ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ದಾರೆ. ಪಾಪುಗೂ ಹಾಗೆ ಸಿರ್ಲಾಕ್ ತಿನ್ನಿಸಿದ್ವಿ. ನಾವೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಸುಪಥಮ್ ದರ್ಶನದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದರೆ, ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ಮತ್ತು ಮಕ್ಕಳದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಹೋದರೆ ಫ್ರೀ ದರ್ಶನ್, ಅದರಲ್ಲೂ 1 ಅವರಲ್ಲೇ ಫ್ರೀ ದರ್ಶನ್ ಮಾಡಿಸ್ತಾರೆ. ನಮ್ಮದೇ ಕಾರ್ ಇದೆ, ಬಟ್ 1 ಡೇ ಅಲ್ಲಿ ಅಷ್ಟೊಂದು ಡ್ರೈವ್ ಮಾಡೋಕ್ಕಾಗಲ್ಲ, ಟ್ರಾವೆಲ್ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಈ ರೀತಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಪ್ಯಾಕೇಜ್ ತೊಗೊಂಡಿದ್ದೀವಿ. ಈ ಸುಪಥಮ್ ದರ್ಶನದಲ್ಲಿ ಅಪ್ಪ ಅಮ್ಮ 1 ಇಯರ್ ಬಿಲೋ ಇರೋಂತಹ ಮಗು ಮತ್ತು ಇನ್ನೊಂದು ಮಗು ಇದ್ದರೆ ಅಂದರೆ 12 ವರ್ಷದ ಒಳಗಿರೋ ಮಗುಗೂ ಸಹ ಎಂಟ್ರಿ ಇದೆ ಈ ಸುಪಥಮ್ ದರ್ಶನದಲ್ಲಿ. ಸೊ ನಾವು ಫಸ್ಟ್ ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ಪದ್ಮಾವತಿ ಅಮ್ಮನವರ ದೇವಸ್ಥಾನನ ತಲುಪಿದ್ದೀವಿ. ಟೆಂಪಲ್ಸ್ ಒಳಗಡೆ ಕ್ಯಾಮ್ರಾಸ್ ಎಲ್ಲ ಅಲೋ ಇಲ್ಲ. ಇವಾಗ ನಾನು ಟೆಂಪಲ್ ಆಚೆ ವ್ಯೂವ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಪದ್ಮಾವತಿ ಟೆಂಪಲ್ ಆಚೆ ಈ ರೀತಿ ಇದೆ. ತಿರುಚನೂರಿನಲ್ಲಿ ಪದ್ಮಾವತಿ ಅಮ್ಮನವರ ಟೆಂಪಲ್ ಇದೆ. ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಕೊಂಡು ನಾವು ಇಲ್ಲಿ ಪ್ರಸಾದನೂ ಸಹ ಇತ್ತು, ಲಡ್ಡೂನ ಕೊಟ್ಟರು ಪ್ರಸಾದ ತೊಗೊಂಡು. ನೆಕ್ಸ್ಟ್ ನಾವು ಪಾಪುಗೆ ಫಸ್ಟ್ ಟೈಮ್ ಮುಡಿ ಕೊಡ್ಸೋದಕ್ಕೆ ಹೋಗ್ತಾ ಇದ್ದೀವಿ. ಒಂದು ಚೌಟ್ರಿ ಹತ್ರ ಹೋಗಬೇಕಾದ್ರೆ ಈ ರೀತಿ ಚೆಕ್ ಪೋಸ್ಟ್ ಇತ್ತು. ಇಲ್ಲಿ ಎಲ್ಲ ಕಾರ್ಸು ಮತ್ತು ಲಗೇಜಸ್ನೆಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಮುಂದೆ ಬಿಡ್ತಾರೆ. ನನ್ನ ಹಸ್ಬೆಂಡ್ ಮತ್ತು ಪಾಪು ಇಬ್ರಿಗೂ ಮುಡಿ ಕೊಡಿಸಿದ್ವಿ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಮುಡಿ ತೆಗ್ದಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲ ರೂಮ್ಸ್ ಅವೈಲಬಲ್ ಇತ್ತು. ತಿರುಪತಿ ತಿಮ್ಮಪ್ಪನಿಗೆ ಮುಡಿ ಕೊಟ್ಟಾದಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಫೋಟೋಸ್ ತಕ್ಕೊಂಡ್ವಿ ಸ್ವಲ್ಪ. ನಂತರ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುವಂತಹ ತಿರುಮಲಾಗೆ ಹೊರಟಿದ್ದೀವಿ. ನಾನು ತಿರುಪತಿ ತಿಮ್ಮಪ್ಪನಿಗೆ ಮುಡುಪನ್ನ ಕಟ್ಟಿಟ್ಟಿದ್ದೆ. ನಮ್ಮ ಪಾಪುಗೆ ಮೊದಲನೇ ಸಲ ಮುಡಿ ಕೊಡ್ಸಕ್ಕೆ ಬಂದಾಗ ಆ ಮುಡುಪನ್ನ ಹಾಕ್ತೀನಿ ಹುಂಡಿಗೆ ಅಂತ. ಹುಂಡಿಗೆ ಮುಡುಪನ್ನು ಹಾಕಿ ಬಂದಿದ್ದೀವಿ. ನಾನು ಮೊದಲೇ ಹೇಳ್ದಾಗೇನೆ ಬಿಲೋ 1 ಇಯರ್ ಇರೋ ಮಕ್ಕಳಿಗೆ ಮತ್ತು ಅವರ ತಂದೆ ತಾಯಿಗೆ ಸುಪಥಮ್ ದರ್ಶನ್ ಅಂತ ಫ್ರೀ ಎಂಟ್ರಿ ಇದೆ. 1 ಅವರಲ್ಲೇ ದರ್ಶನ ಆಗತ್ತೆ. ನಾವೀಗ ಅಲ್ಲಿಗೆ ಹೊರಟಿದ್ದೀವಿ. ನಾವು 5 ಗಂಟೆಗೆ ದರ್ಶನ ಮಾಡೋದಕ್ಕೆ ಅಂದರೆ ಸುಪಥಮ್ ದರ್ಶನ ಮಾಡೋದಕ್ಕೆ ಒಳಗಡೆ ಹೋದ್ವಿ. ದೆನ್ ದರ್ಶನ ಮುಗಿಸ್ಕೊಂಡು 6 ಗಂಟೆಗೆಲ್ಲ ಆಚೆ ಬಂದುಬಿಟ್ವಿ. ತುಂಬ ಬೇಗನೆ ದರ್ಶನ ಆಯಿತು. ವೀಕ್ ಡೇಸಲ್ಲಿ ಹೋಗಿದ್ವಿ ನಾವು, ಶುಕ್ರವಾರ ಹೋಗಿದ್ವಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ. ಸುಮಾರು ಜನಕ್ಕೆ ಸುಪಥಮ್ ದರ್ಶನದ ಬಗ್ಗೆ ಗೊತ್ತಿರಬಹುದು, ತುಂಬ ಜನಕ್ಕೆ ಗೊತ್ತಿಲ್ಲದೇನೂ ಇರಬಹುದು. ಗೊತ್ತಿಲ್ಲದೆ ಇರೋರಿಗೆ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನ್ಕೊತೀನಿ. 1 ಇಯರ್ ಬಿಲೋ ಇರೋವಂತಹ ಮಕ್ಕಳಿಗೆ ಈಸಿ ಆಗಲಿ ಅಂತ ಈ ರೀತಿ ಮಾಡಿದ್ದಾರೆ. 1 ಇಯರ್ ಬಿಲೋ ಇರೋಂತಹ ಮಕ್ಕಳಿಗೆ ಮತ್ತು ತಂದೆ ತಾಯಿಗೆ ಈಸಿ ಆಗಲಿ ಅಂತ ಹೇಳಿ ಈ ಒಂದು ದರ್ಶನ ಮಾಡಿದ್ದಾರೆ. ಈ ಗೋಪುರದಿಂದ ಲೆಫ್ಟಲ್ಲೇ ಹೋದರೆ ಅಲ್ಲೇ ಸುಪಥಮ್ ದರ್ಶನ್ ಇದೆ. ತುಂಬ ಕಡೆ ವೇಟು ಸುಪಥಮ್ ಅಂತ ಹಾಕಿದ್ದಾರೆ.
ತಿರುಮಲದಲ್ಲಿ ತಿಮ್ಮಪ್ಪನ ದರ್ಶನ ಮಾಡಿ ಇವಾಗ ಹೊರಗಡೆ ನಿಮಗೆ ತೋರಿಸ್ತಾ ಇದ್ದೀವಿ. ಹಯಗ್ರೀವ ಟೆಂಪಲ್ಲು, ವರಹಸ್ವಾಮಿ ದೇವಸ್ಥಾನ, ಪುಷ್ಕರಣಿ ಇದೆಲ್ಲನೂ ನಾವು ನೋಡಬಹುದು. ಸೊ ನಾವು ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾನೆ ಇದ್ವಲ್ಲ, ಪಾಪಗೂ ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿತ್ತು. ನಿದ್ದೆ ಮಾಡಿಸ್ಬೇಕೀಗ ಕಾರ್ನಲ್ಲೇ. ಸೊ ಮತ್ತೊಂದು ವಿಶೇಷ ಏನಪ್ಪ ಅಂತ ಅಂದರೆ, ಇಲ್ಲಿ ನೀವು ಹಿಂದೆ ನೋಡ್ತಾ ಇರಬಹುದು TTD ಅವರು ಸೇಮ್ ಒಳಗಡೆ ದೇವ್ರ ಒಳಗಡೆ ಯಾವ ರೀತಿ ಇದ್ದಾರೋ ಅದೇ ರೀತಿ ಸೇಮ್ ಇಲ್ಲಿ ಇನ್ನೊಂದು ಪ್ರತಿಮೆನ ಇಟ್ಟಿದ್ದಾರೆ. ಮತ್ತು ಅಲ್ಲೆಲ್ಲ ಭಜನೆನ ಮಾಡ್ತಾ ಇದ್ದಾರೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮ ಜೊತೆ ನೀವು ಸಹ ತಿರುಪತಿ ದರ್ಶನ ಮಾಡಿದ್ರಲ್ವಾ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.